ನಮಸ್ತೆ ಎಲ್ರಿಗೂ. ಇವತ್ತು ನಾನು ಎಲ್ರಿಗೂ ಇಷ್ಟವಾಗುವಂಥ ತುಂಬ ಸ್ಪೆಷಲ್ ಆಗಿ ಮನೇಲೇ ಮಾಡ್ಕೋಬೋದಂಥ ಯಾವುದೇ ರೀತಿ ಸಾಸ್ ಯೂಸ್ ಮಾಡ್ದೇ ಮನೇಲೇ ಇರುವಂಥ ಸಾಮಾನುಗಳನ್ನ ಯೂಸ್ ಮಾಡಿಕೊಂಡು ಗೋಬಿ ಮಂಚೂರಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲು ನಾನು ಎಲೆಕೋಸಿಂದ ಗೋಬಿ ಮಂಚೂರಿ ಮಾಡ್ತಾ ಇದ್ದೆ. ಇವತ್ತು ನಾನು ಹೂಕೋಸನ್ನ ಯೂಸ್ ಮಾಡಿಕೊಂಡು ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ ಸ್ವಲ್ಪ ಕುದಿಸ್ಕೊಂಡೆ. ಕುದೀತಾ ಇರುವಾಗ ನಾನು ಸಣ್ಣಕ್ಕೆ ಬಿಡಿಸಿಟ್ಕೊಂಡಿದ್ನಲ್ಲ ಗೋಬಿನ, ಅದನ್ನೆಲ್ಲ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ನೀರು ಕುದ್ದ ಮೇಲೆ ಗೋಬಿನ ಹಾಕಬೇಕು. ಅದು 1-2 ನಿಮಿಷ ಕುದಿ ಬಂದಮೇಲೆ 1-2 ನಿಮಿಷ ಹಾಗೆ ಬಿಡಬೇಕು. ಹಾಗೆ ಬಿಟ್ಟಾಗ ಗೋಬಿ ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ. ಆಮೇಲೆ ಅದರಲ್ಲಿ ಸ್ವಲ್ಪ ಹುಳ ಮತ್ತು ಕೆಮಿಕಲ್ಸು, ಈ ಹೂಕೋಸು ಎಲೆಕೋಸ್ಗೆಲ್ಲ ಬೆಳೆಯುವಾಗ ತುಂಬ ಕೀಟನಾಶಕನ ಬಳಸ್ತಾರೆ. ಸೊ ಅದರಿಂದ ಅದರಲ್ಲಿ ಕೆಮಿಕಲ್ಸ್ ಆಗಿರ್ಬೋದು ಮತ್ತು ಹುಳುಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ಅದಕ್ಕೆ ಕೀಟನಾಶಕ ಜಾಸ್ತಿ ಬಳಸೋದು. ಅದೆಲ್ಲ ಹೋಗಬೇಕು ಅಂತಂದರೆ ನಾವು ಅದನ್ನು ಅರಿಶಿನ ಮತ್ತು ಉಪ್ಪು ನೀರು ಹಾಕಿ 1-2 ನಿಮಿಷ ಕುದಿಸಿದ್ರೆ ಅದೆಲ್ಲ ಹೋಗುತ್ತೆ. ಸೊ ನಾನು ಇವಾಗ ಅದೇ ರೀತಿ ಮಾಡ್ಕೊತಾ ಇದ್ದೀನಿ. ತುಂಬ ಏನು ಬೇಯಿಸೋದು ಬೇಡ, ಏಕೆಂದರೆ ಬೇಗ ಬೆಂದೋಗ್ಬಿಡುತ್ತೆ. 1-2 ನಿಮಿಷ ಬಿಟ್ಟು ತಕ್ಷಣ ತೊಗೊಂಡ್ಬಿಡ್ಬೇಕು. ಒಂದು ಸ್ವಲ್ಪ ಸಾಫ್ಟಾಗೂ ಇರುತ್ತೆ. ಸೊ ಅವಾಗ ಗೋಬಿ ಮಂಚೂರಿ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮೇಲೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ಸಕ್ಕತ್ತಾಗಿ ಬರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದ್ದು ಹೇಗಾಗುತ್ತೋ ಏನೋ, ಕ್ರಿಸ್ಪಿಯಾಗಿ ಬರಲ್ವೇನೋ ಅಂತ ಅನ್ಕೊತಾ ಇದ್ದೆ. ಬಟ್ ತುಂಬ ಚೆನ್ನಾಗಿ ಬಂತು. ನಮ್ಮನೆ ಪಕ್ಕದವ್ರಿಗೆಲ್ಲ ಕೊಟ್ಟಿದ್ದೆ, ಅವರು ಕೂಡ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ರು. ನಾನು ಎಲೆಕೋಸಲ್ಲಿ ಮಾಡ್ತಾ ಇದ್ದೆ ಇಷ್ಟು ದಿನ, ಇದೇ ಫಸ್ಟು ನಾನು ಹೂಕೋಸಲ್ಲಿ ಮಾಡ್ತಾ ಇರೋದು. ಬನ್ನಿ ಹೇಗೆ ಬರುತ್ತೆ ನೋಡೋಣ. ಇವಾಗ ನಾನು ಸೋರ್ದಕ್ಕೊಂಡು 10 ನಿಮಿಷ ಹಾಗೆ ಬಿಟ್ಟಿದೆ, ಸ್ವಲ್ಪ ನೀರೆಲ್ಲ ಡ್ರೈ ಆಗಲಿ ಅಂತ. ಅದಾದಮೇಲೆ 2 ಸ್ಪೂನಷ್ಟು ದೊಡ್ಡದು 2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು 2 ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಸಾಫ್ಟ್ನೆಸ್ನ ಕೊಡುತ್ತೆ, ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ ಕೊಡುತ್ತೆ. ನಾನಿಲ್ಲಿ ಯಾವುದೇ ರೀತಿ ಕಾರ್ನ್ಫ್ಲೋರು, ಮೈದಾ ಹಿಟ್ಟು ಏನೂ ಬಳಸ್ತಾ ಇಲ್ಲ. ಮನೇಲಿರುವಂಥ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನಷ್ಟು ಖಾರದ ಪುಡಿನೇ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಬೋದು. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಬೇಕು, ಯಾಕೆ ಇದು ಸ್ವಲ್ಪನೇ ಹಿಡಿಸೋದು. ಗೋಬಿಗೆ ಅಷ್ಟೊಂದು ಉಪ್ಪು ಬೇಕಾಗಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಂಥರ ಗೋಬಿಗೆ ಟೇಸ್ಟ್ ಕೊಡುತ್ತೆ. ನಾನು ಎಲೆಕೋಸು ಗೋಬಿ ಮಂಚೂರಿ ಮಾಡಿದ್ರು ಅಷ್ಟೇ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಸೊ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಡ್ರೈ ಆಗೇ ಕಲಿಸ್ಕೊತಾ ಇದ್ದೀನಿ. ಇದರಲ್ಲಿ ನೀರಿನ ಅಂಶ ಸ್ವಲ್ಪನೂ ಇಲ್ಲದೇ ಇರೋದ್ರಿಂದ ಅದು ಸ್ಟಿಕ್ ಆಗ್ತಲ್ಲ. ಫಸ್ಟು ಎಲ್ಲ ಪೌಡರ್ನ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ಕಲಿಸ್ಕೊತೀನಿ. ತುಂಬ ನೀರೇನು ಬೇಕಾಗಲ್ಲ. 1-2 ಸ್ಪೂನಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕು. ನೀಟಾಗಿ ಎಲ್ಲದಕ್ಕೂ ಅಂಟ್ಕೊಳ್ಳುತ್ತೆ. ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಅಷ್ಟೇ ನಾನು ಬಳಸಿರೋದು. ಸೊ ಇವಾಗ ಇದನ್ನೊಂದು 10 ನಿಮಿಷ ಬಿಡೋಣ. ಮ್ಯಾರಿನೇಟ್ ಆದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತಲ್ವ, ಚೆನ್ನಾಗಿ ಫ್ರೈ ಆಗುತ್ತೆ, ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ ಅಂತ. ಸೊ ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಗೋಬಿನ ಒಂದೊಂದಾಗೆ ಬಿಡೋಣ. ನಾನು ಫಸ್ಟ್ ಟೈಮು ಹೂಕೋಸಲ್ಲಿ ಮಾಡ್ತಾ ಇರೋದು, ಸೊ ಅದಕ್ಕೆ ಒಂದೊಂದೇ ಹಾಕ್ತಾಯಿದ್ದೀನಿ ಅಂಟ್ಕೊಂಡ್ಬಿಡುತ್ತೇನೆ ಅಂತ. ಬಟ್ ಅದು ಯಾವ ಕಾರಣಕ್ಕೂ ಅಂಟ್ಕೊಳ್ಳಲ್ಲ, ಬಿಟ್ಕೊಂಡ್ಬಿಡುತ್ತೆ. ಸೊ ಫಸ್ಟು ನೋಡಿದೆ ಕಾದಿದೆಯಾ ಅಂಟ್ಕೊಳ್ಳುತ್ತಾ ಅಂತ, ಏನೂ ಕಾದಿರಲಿಲ್ಲ. ಸೊ ಇವಾಗ ಒಟ್ಟಿಗೆ ಒಂದಷ್ಟನ್ನ ಎತ್ತಾಕ್ಬಿಟ್ರು ಅದು ನೀಟಾಗಿ ಬಿಡಿಸ್ಕೊಳ್ಳುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಚೆನ್ನಾಗಿ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಫಸ್ಟು ಹಾಕಿದ ತಕ್ಷಣವೇ ಅದನ್ನ ತಿರುವಕ್ಕೆ ಹೋಗಬಾರ್ದು, ಆವಾಗ ಬೇಗ ಕಿತ್ತೋದಂಗೆ ಮತ್ತು ಹಿಟ್ಟೆಲ್ಲ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು 1-2 ನಿಮಿಷ ಫ್ರೈ ಆಗಿ ಕಲರ್ ಚೇಂಜ್ ಆದಮೇಲೆ ಆವಾಗ ಅದಾಗಿದೆ ಅಂತ, ಆವಾಗ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ತಿರುಗಿಸಿದ್ರೆ ನೀಟಾಗಿ ಎಲ್ಲ ಕಡೆ ನೀಟಾಗಿ ಬೇಯುತ್ತೆ. ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು, ರೆಡ್ಡಿಶ್ ಕಲರ್ ಬರುತ್ತೆ. ಜಾಲರಿನ ಹಿಡ್ಕೊಂಡು ಹಿಂಗಂದರೆ ಸೌಂಡ್ ಆಗುತ್ತೆ ಅದು ನೋಡಿ. ಇವಾಗ ಕಲರ್ ಚೇಂಜ್ ಆಗಿದೆ, ಹಿಂಗಂದರೆ ಅದು ಕ್ರಿಸ್ಪಿ ಸೌಂಡ್ ಥರ ಚೆನ್ನಾಗಿ ಬರುತ್ತೆ. ಸೊ ಆವಾಗ ನಮ್ಮದು ಗೋಬಿ ರೆಡಿ ಆಯಿತು ಅಂತ. ಸೊ ಇವಾಗ ರೆಡಿ ಆಗಿದೆ. ಇವಾಗ ಇದನ್ನು ಒಂದು ಕಡೆಗೆ ಸೋರ್ದಾಕೊಳ್ಳೋಣ. ಇದೇ ರೀತಿ ಎಲ್ಲನೂ ಕೂಡ ಮಾಡ್ಕೊಬೇಕು. ನಾನು ಕ್ರಿಸ್ಪಿ ಬರಲ್ವೇನೋ ಅಂದ್ಕೊಂಡಿದ್ದೆ, ಬಟ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂತು. ಎಲೆಕೋಸೆ ಒಂಥರ ಟೇಸ್ಟ್ ಆದರೆ ಗೋಬಿಲೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಪಕ್ಕದ ಮನೆ ಅಕ್ಕನೂ ಹೇಳ್ತಾ ಇದ್ರು, ಈ ಸೇಮು ಗೋಬಿ ಮಂಚೂರಿ ಅಂಗಡಿಲಿ ಹೆಂಗೆ ಮಾಡ್ತಾರೋ ಹಾಗೆ ಟೇಸ್ಟ್ ಇದೆ, ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದೀರಾ ಅಂತ. ಅದು ಖುಷಿ ಆಯಿತು. ಅದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಈ ಥರ ರೆಡ್ಡಿಶ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿರುತ್ತೆ. ಇದನ್ನು ಹಾಗೆ ಕೂಡ ತಿನ್ನೋದಕ್ಕೂ ಡ್ರೈ ಗೋಬಿ ಅಂತ ಹೇಳ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಗೋಬಿ ಮಂಚೂರಿ ಕೂಡ ಮಾಡ್ಕೊಂಡು ತಿನ್ಬೋದು. ಸೊ ಇವಾಗ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಟೇಸ್ಟ್ ಮಾಡಬೇಕು. ನಾನು ಡ್ರೈನೇ ಒಂದಷ್ಟು ತಿಂದೆ, ತುಂಬ ಟೇಸ್ಟಿ ಅನಿಸ್ತಾ ಇತ್ತು. ಈಗ ನಂಚ್ಕೊಳ್ಳೋಕ್ಕೆಲ್ಲ ಬೋಂಡ ಬಜ್ಜಿ ಆ ಥರ ಹಾಕ್ತೀವಲ್ಲ, ಅದ್ರ ಬದಲು ಈ ಥರ ಗೋಬಿನೂ ಕೂಡ ಮಾಡಿಕೊಂಡು ತಿನ್ಬೋದು. ಸೊ ಈ ಕಡೆ ಇದು ಬೇಯೋದಕ್ಕಿಂತ ಮುಂಚೆ ನಾನು ಗೋಬಿ ಮಂಚೂರಿ ಮಾಡೋಕ್ಕೆ ನಾನು ಹೇಳಿದ್ನಲ್ವ, ಮೊದಲೇ ಹೇಳಿದೆ ನಾನು ಯಾವುದೇ ರೀತಿ ಸಾಸ್ ಬಳಸಲ್ಲ ಅಂತ. ಸೊ ಅದಕ್ಕೋಸ್ಕರ ಒಂದೇ ಒಂದು ಸ್ವಲ್ಪ ಹುಣಸೆಹಣ್ಣು, 2 ಟೊಮೊಟೊ ಮತ್ತು 3 ಬ್ಯಾಡಗಿ ಮೆಣಸಿಕಾಯಿ ತೊಳೆದು ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ನುಣ್ಣಗೆ, ಇವು 3 ನುಣ್ಣಗೆ ರುಬ್ಕೋತಾ ಇದ್ದೀನಿ. ಸಾಫ್ಟಾಗಿ ರುಬ್ಕೊಂಡ್ರೆ ನಮ್ಮದು 3-in-1 ಸಾಸ್, ಚಿಲ್ಲಿ, ಟೊಮೊಟೊ, ಸೋಯಾ ಸಾಸ್. ನಾನು ಮಾಡಿರೋಂಥ ಹೋಮ್ ಮೇಡ್ ಸಾಸ್ ಅಂತ ಹೇಳ್ಬೋದು. ಸೋಯಾ ಸಾಸಲ್ಲಿ ಏನಿರುತ್ತೆ, ಹುಳಿ ಇರುತ್ತೆ. ಸೊ ಅದಕ್ಕೆ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಸಾಸಲ್ಲಿ
ಖಾರ ಇರುತ್ತೆ, ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಸಾಸಲ್ಲಿನೂ ಕೂಡ ಟೊಮೊಟೊ ಮತ್ತು ಸ್ವೀಟ್ನೆಸ್ ಇರುತ್ತೆ, ಅದಕ್ಕೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸೊ ಡೈರೆಕ್ಟಾಗಿ ರುಬ್ಬಿ ಹಾಕೊತಾ ಇದ್ದೀನಿ. ಸೊ 3 ಇನ್ 1 ಸಾಸ್ ನಾನು ಮನೇಲೇ ರೆಡಿ ಮಾಡ್ಕೊತೀನಿ. ಸೊ ಅದಕ್ಕೆ ನಾನು ಯಾವುದೇ ರೀತಿ ಸಾಸ್ನ ಈಚೆ ಕಡೆಯಿಂದ ತಂದು ಯೂಸ್ ಮಾಡಲ್ಲ. ಸೊ ಇವಾಗೆಲ್ಲ ಒಂದು ಕಡೆ ಬೇಯಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಆಮೇಲೆ ಒಗ್ಗರಣೆ ಮತ್ತು ಸಾಸ್ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಈ ಕಡೆ ಇನ್ನೊಂದಷ್ಟು ಬೇಯಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಸೊ ಒಟ್ಟಿಗೆ ಫ್ರೈ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು. ಸೊ ಈ ಥರ ಡ್ರೈ ತಿನ್ನೋರು ಕೂಡ ಆರಾಮಾಗಿ ಡ್ರೈ ತಿನ್ಬೋದು. ಮಕ್ಕಳಿಗೆಲ್ಲ ಈ ಥರ ಸಾಸ್ದೆಲ್ಲ ಇಷ್ಟ ಆಗಲ್ಲ ಅಂದರೆ ಜಸ್ಟ್ ಈ ಥರ ಹಾಕಿ ಒಂದು ಆನಿಯನ್ ಹಾಕಿ ಕೊಟ್ಟರೆ ಚೆನ್ನಾಗಿರುತ್ತೆ. ಮಕ್ಕಳು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಒಳ್ಳೆ ಕಬಾಬ್ ಥರ ಟೇಸ್ಟ್ ಇರುತ್ತೆ, ಅಂದರೆ ವೆಜ್ ಕಬಾಬ್ ಥರ. ಅದಕ್ಕೆ ಲೆಮನ್ ಹಾಕ್ಕೊಂಡು ತಿಂತಾ ಇದ್ರೆ ಟೇಸ್ಟಿಯಾಗಿ ಸಂಜೆ ಟೈಮು ಸ್ನ್ಯಾಕ್ಸ್ಗೆ ಒಳ್ಳೆ ಸೂಪರಾಗಿರುತ್ತೆ. ತುಂಬ ಬೇಗನೂ ಆಗುತ್ತೆ, ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿ ಅಂತ ಕೂಡ ಹೇಳ್ಬೋದು. ಮಕ್ಳುಗಳಿಗೆ ಈಚೆ ಕಡೆ ಹೋಗಿ ಯಾವುದೋ ಎಣ್ಣೆಲಿ ಯಾವುದೋ ಅಂಗಡಿಲಿ ಕೊಡಿಸೋ ಬದಲು ನಾವೇ ಈ ರೀತಿ ಮನೇಲಿ ಮಾಡಿಕೊಟ್ರೆ ಮಕ್ಕಳು ಈಚೆ ಕೂಡ ಕೇಳಲ್ಲ. ಮನೆಯಲ್ಲೇ ಆರಾಮಾಗಿ ಮಾಡ್ಕೊಬೋದು ಮತ್ತು ಹೆಲ್ತಿಯಾಗೂ ಇರುತ್ತೆ. ಮನೆಯವ್ರು ಎಲ್ಲರೂ ತಿನ್ಬೋದು. ಅಲ್ಲಿ ಒಂದು ಪ್ಲೇಟ್ಗೆ 50 ರೂಪಾಯಿ, 60 ರೂಪಾಯಿ, 80 ರೂಪಾಯಿ ಕೊಟ್ಟು ತಿನ್ನೋದಕ್ಕಿಂತ 50 ರೂಪಾಯಿ ಖರ್ಚು ಮಾಡಿದ್ರೆ ಇಲ್ಲಿ ಮನೆಯವ್ರು ಎಲ್ಲರೂ ತಿನ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಆದಮೇಲೆ ನಾನಿಲ್ಲಿ ಗೋಬಿ ಮಂಚೂರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಎಣ್ಣೆಯಲ್ಲಿ ಕರ್ದಿರೋದ್ರಿಂದ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ, ಹಸಿ ಸ್ಮೆಲ್ ಹೋಗಲಿ ಅಂತ. ಅದ್ರದ್ದು ಹಸಿ ಸ್ಮೆಲ್ ಹೋಗ್ತಾ ಇದ್ದಂಗೆ ಒಂದೇ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಅದು ಕೂಡ ಹಸಿ ಸ್ಮೆಲ್ ಹೋಗೋಷ್ಟು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ನಾನು ರೆಡಿ ಮಾಡಿರುವಂಥ 3 ಇನ್ 1 ಸಾಸ್ನ ಹಾಕ್ಕೊತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಡ್ರೈಯಲ್ಲೇ ಫ್ರೈ ಮಾಡಿದ್ರೆ ಬೇಗ ಹಸಿ ಸ್ಮೆಲ್ ಹೋಗುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ಸ್ವಲ್ಪ ಒಂಚೂರು ನೀರು ಹಾಕ್ಕೊತೀನಿ, ಯಾಕೆಂದರೆ ಅದು ನೀಟಾಗಿ ಫ್ರೈ ಆಗಬೇಕಲ್ಲ. ತುಂಬ ಡ್ರೈ ಆಗಿಬಿಟ್ರೆ ನೀಟಾಗಿ ಫ್ರೈ ಮಾಡೋಕ್ಕಾಗಲ್ಲ. ಅದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಎಲ್ಲ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಗೊತ್ತಾಗ್ತಾ ಇರುತ್ತೆ ಫ್ರೈ ಮಾಡುವಾಗ ಅದು ಸ್ಮೆಲ್ಲು ಚೇಂಜ್ ಆಗುತ್ತೆ. ಸೊ ಸ್ಮೆಲ್ಲೆಲ್ಲ ಕಮ್ಮಿಯಾಗಿ ಗಮ್ ಅಂತ ಸ್ಮೆಲ್ ಬರುತ್ತಲ್ವ, ಆವಾಗ ನಮ್ಮದು ಸಾಸ್ ರೆಡಿ ಆಯಿತು ಅಂತ. ಇದು ಸ್ವಲ್ಪ ಫ್ರೈ ಮಾಡ್ತಿದ್ದಂಗೆ ನಾನು ಈ ಕಡೆ 1/4 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಯೂಸ್ ಮಾಡಿದ್ದು ಕಡಲೆ ಹಿಟ್ಟು. ಕಾರ್ನ್ಫ್ಲೋರ್ ಯೂಸ್ ಮಾಡೋರು ಬೇಕಾದ್ರೆ ಕಾರ್ನ್ಫ್ಲೋರ್ನ ಹಾಕ್ಕೊಬೋದು. 1/4 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಅದನ್ನ ನೀರು ಹಾಕ್ಕೊಂಡು ಕಲಿಸ್ಬಿಟ್ಟು ಅದನ್ನ ಆ ಬಾಣಲಿಗೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಅದು ಒಂದು ಸ್ಟಿಕ್ಕಿನೆಸ್ ಕೊಡುತ್ತೆ ಆ ಗೋಬಿಗೆಲ್ಲ ನೀಟಾಗಿ ಆ ಸಾಸೆಲ್ಲ ಅಂಟ್ಕೊಳ್ಳೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಕಾರ್ನ್ಫ್ಲೋರು ಅಥವಾ ಕಡಲೆ ಹಿಟ್ಟು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಬೋದು. ನೀವು ಗೋಬಿ ಮಿಕ್ಸ್ ಮಾಡುವಾಗ್ಲೂ ಅಷ್ಟೇ ಕಾರ್ನ್ಫ್ಲೋರ್ ಅಥವಾ ಕಡಲೆ ಹಿಟ್ಟು ಯೂಸ್ ಮಾಡ್ಬೋದು. ನಾನು ಮನೆಯಲ್ಲೇ ಯೂಸ್ ಮಾಡುವಂಥದ್ದನ್ನ ಮಾಡೋದ್ರಿಂದ ಕಡಲೆ ಹಿಟ್ಟು ಹಾಕಿದ್ದೀನಿ. ಬಟ್ ಯಾವುದೇ ರೀತಿ ಟೇಸ್ಟ್ ಚೇಂಜ್ ಇರೋಲ್ಲ, ಸಖತ್ತಾಗಿರುತ್ತೆ ಟೇಸ್ಟು. ನೀವು ಹೊರಗಡೆ ಹೇಗೆ ತಿಂತೀರೋ ಅದೇ ರೀತಿ ಸಖತ್ ಟೇಸ್ಟ್ ಬರುತ್ತೆ. ಸೊ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಚಿಟಕಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಈಗ ಆಲ್ರೆಡಿ ಗೋಬಿಗೆ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಂಡಿದ್ವಿ. ಇದಕ್ಕೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು, ತುಂಬ ಗಟ್ಟಿಯಾಗ್ಬಿಡ್ತವೆ, ಎಲ್ಲದಕ್ಕೂ ಸ್ಪ್ರೆಡ್ ಆಗಬೇಕು ಅಂತ ಹೇಳ್ಬಿಟ್ಟು ಒಂಚೂರು ನೀರು ಹಾಕ್ಕೊಂಡು ಕುದಿಸ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಗೋಬಿ ಹಾಕಿ ಕಲಿಸ್ಕೊಂಡ್ರೆ ನಮ್ಮದು ಗೋಬಿ ಮಂಚೂರಿ ರೆಡಿ. ಸೊ ಈಸಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಹೆಲ್ತಿ ಗೋಬಿ ಮಂಚೂರಿ ಅಂತ ಹೇಳ್ಬೋದು. ಇವಾಗ ಗೋಬಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮನೇಲೇ ಆರಾಮಾಗಿ ಒಬ್ಬರು ತಿನ್ನೋ ಖರ್ಚಲ್ಲಿ ಮನೆಯವರೆಲ್ಲರೂ ಗೋಬಿ ಮಂಚೂರಿನ ತಿನ್ಬೋದು. ಅಷ್ಟು ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು. ಚೀಪ್ ಆ್ಯಂಡ್ ಬೆಸ್ಟ್ ಫುಡ್ ಆರ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಒಂದು ಸ್ನ್ಯಾಕ್ಸ್ಗೆ ಒಂದು ಫ್ಲೇವರ್ ಕೊಡುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಾಸ್ಟ್ ಗಾರ್ನಿಷಿಂಗ್ ಆಯಿತು. ಸೊ ಈಗ ಪ್ಲೇಟಿಂಗ್ ಮಾಡೋಣ. ಸೊ ಪ್ಲೇಟಿಗೆ ಹಾಕಿ ಮೇಲ್ಗಡೆ ಸ್ವಲ್ಪ ಆನಿಯನ್ ಹಾಕಿ ಒಂದು ಫೋರ್ಕ್ ಕೊಟ್ಬಿಟ್ರೆ ತಿಂತಾ ಇದ್ದರೆ ಇನ್ನೂ ಒಂದು ಸ್ವಲ್ಪ ಅನ್ನಬೇಕು, ಆ ರೀತಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ. ಈಗಿನ ಕಾಲದಲ್ಲಿ ಈಚೆ ಕರ್ಕೊಂಡೋಗಿ ಮಕ್ಳಿಗೆ ಕೊಡ್ಸೋದಕ್ಕಿಂತ ನಾವೇ ಮನೇಲಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಈಚೆ ಕಡೆ ಕೇಳೋದೇ ಇಲ್ಲ. ದಿನ ಅಂತಲ್ಲ, ಅಟ್ಲೀಸ್ಟ್ 15 ಡೇಸ್ ಒನ್ಸೋ, ಮಂತ್ಲಿ ಒನ್ಸೋ ಮಾಡಿಕೊಡಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿಕೊಂಡು ಮನೆಯವರೆಲ್ಲ ಟೇಸ್ಟ್ ಮಾಡಿಕೊಂಡು ಮನೆಯವರೆಲ್ಲ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.